ಈಗ ನಾವು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿರೋರ್ನ ಅಬ್ಸರ್ವ್ ಮಾಡಿದ್ರೆ ವಿನಯ್ ಅವರಿಗೆ ಹತ್ರದಲ್ಲಿ ಇದ್ದವರೇನೆ ಜಾಸ್ತಿ ಹೊರಗೆ ಬಂದಿದ್ದಾರೆ. ಇದಕ್ಕೇನಾದ್ರೂ ಹೇಳ್ತೀರಾ? ಆಮ್, ಇಲ್ಲ ಆ್ಯಕ್ಚುಲಿ ಸ್ನೇಹಿತವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಆಡ್ಕೊಂಡೇ ಬಂದಿದ್ದಾರೆ. ಬಟ್ ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸ್ವಲ್ಪ ಎಡವಿದ್ರು ಅಂತ ಅನಿಸ್ತು. ಸ್ವಲ್ಪ ಬಯಾಸ್ಡ್ ಆಗಿದ್ರು, ನಿಜ ಒಪ್ಕೊತೀನಿ. ಅವ್ರ ಫ್ರೆಂಡ್ಸ್ ಅವ್ರು ಗೆಲ್ಲಿ ಅಂತ ಸ್ವಲ್ಪ ಎಲ್ಲ ಈ ಕಡೆ ತೊಗೊಂಡ್ರು, ಎಲ್ಲ ಮಾಡಿಕೊಂಡ್ರು. ಬಟ್ ಅದು ಬಿಟ್ಟರೆ ನಮ್ಮ ಕಡೆಯಿಂದ ನಾವು ಎಲ್ಲ ಟಾಸ್ಕು ಕರೆಕ್ಟಾಗೇ ಮಾಡಿದ್ದೀವಿ, ಚೆನ್ನಾಗೇ ಮಾಡಿದ್ದೀವಿ. ಆಚೆ ಹೋಗ್ತಿರೋದು ಅಂತ ರೀಸನ್ ಅಂತ ಬಂದರೆ ಗೊತ್ತಿಲ್ಲ, ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ. ಹೌದು ನಿಜ, ಅವ್ರ ಟೀಮ್ ಅವರೆಲ್ಲ ಆಚೆ ಬರ್ತಾ ಇದ್ದೀವಿ. ಬಟ್ ಐಡಿಯಾ ಇಲ್ಲ ನನಗೆ ಯಾಕೆ ಅಂತ. ಇನ್ನು ಬಿಗ್ ಬಾಸ್ ಮನೆ ಅಂದ ತಕ್ಷಣ ನಮಗೆ ನೆನಪಾಗೋದು ಟ್ರೋಫಿನ ಹೊರತುಪಡಿಸಿ ಕ್ಯಾಪ್ಟನ್ಸಿ, ಕಳಪೆ, ಉತ್ತಮ, ಕಿಚ್ಚನ ಚಪ್ಪಾಳೆ. ಸೊ ಇದರಲ್ಲಿ ಒಂದಷ್ಟು ನಿಮಗೆ ಸಿಕ್ಕಿದೆ, ಒಂದಷ್ಟು ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದೇ ನಾನು ಹೋಗಿ ಫಸ್ಟ್ ವೀಕು ಏನು ಇರಲಿಲ್ಲ, ನನಗೆ ಏನು ಸಿಕ್ಕಿರಲಿಲ್ಲ. ಬಟ್ ಸೆಕೆಂಡ್ ವೀಕ್ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಾಗ, ಬಿಕಾಸ್ ನಾನು ನಾಮಿನೇಷನಲ್ಲಿದ್ದೆ, ನನಗೆ ಪ್ರೂವ್ ಮಾಡ್ಕೊಳ್ಳೇಬೇಕಾಗಿತ್ತು. ಸೊ ಆ ಟೈಮಲ್ಲಿ ನನಗೆ ಉತ್ತಮ ಸಿಕ್ತು ಆ ನೀರು ಟಾಸ್ಕಲ್ಲಿ. ಆ್ಯಂಡ್ ಥರ್ಡ್ ವೀಕ್ ಅದೇ ಕಳಪೆ ಸಿಕ್ತು ನನಗೆ, ಬಿಕಾಸ್ ಎಂಟರ್ಟೈನ್ಮೆಂಟ್ ಟಾಸ್ಕ್ ಸ್ವಲ್ಪ ಚೆನ್ನಾಗಿ ಮಾಡಿರಲಿಲ್ಲ ನಾನು. ಬಟ್ ಅದೇ ನನ್ನಂತ ಎಂಜಾಯ್ ಮಾಡ್ಕೊಂಡು ಹೋಗಿರೋದು ಯಾರು ಇರಲಿಲ್ಲ ಅನ್ಸುತ್ತೆ ಜೈಲಲ್ಲಿ. ಫಸ್ಟ್ ಟೈಮ್ ಅಲ್ಲಿ ಒಂದು ಮಾತು ಕೂಡ ಬರುತ್ತೆ, ಯಾವುದೋ ಒಂದು ಕಂಟೆಸ್ಟೆಂಟ್ ಜೈಲಲ್ಲಿ ಅಂದ್ರೆ ಇಡೀ ಮನೆ ಅವ್ರ ಹತ್ರ ಇದೆ ಅಂದ್ರೆ ನೀವೇ ಫಸ್ಟ್ ಅಂತ. ಹೌದು. ಸೊ ಅದೆಲ್ಲ ಹೇಗನ್ಸ್ತು? ಕಾರ್ತಿಕ್ ಅವ್ರು ಹೇಳಿದ್ರು, ಅವಾಗ ನಾನು ಜೈಲಿಗೆ ಹೋದಾಗ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ರು. ಅವಾಗ ಹೇಳಿದ್ರು, ಪವಿ ನಿಮ್ಗೊಂದು ವಿಷಯ ಗೊತ್ತಾ, ಫಸ್ಟ್ ಟೈಮ್ ಇಡೀ ಮನೆ ಜೈಲ್ ಹತ್ರ ಬಂದು ಕೂತಿರೋದು ಅಂತ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಯಾರು ಎಷ್ಟೇ ಟಾಸ್ಕಲ್ಲಾಗಲಿ, ಜಗಳ ಆಡಲಿ, ಏನಾದರೂ ಮಾಡಲಿ, ಜೈಲಿಗೆ ಹೋದಾಗ ಇಡೀ ಮನೆ ನನಗೋಸ್ಕರ ಬಂದಿತ್ತಲ್ಲ. ಸೊ ಐ ಗೆಸ್ ಎಲ್ಲ ಟ್ರಸ್ಟ್ ಅರ್ನ್ ಮಾಡಿದ್ದೀನಿ ಆ್ಯಂಡ್ ಲವ್ ಅರ್ನ್ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ.